ಗೌಡರಿಗೆ ಐಲಸಲದ ಆರೋಪ ಮಾಡಿದ್ರು. ಯಾರು ಇದೇ ಸಹಕಾರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ GN ಮೂರ್ತಿ ಅವರು. ಇವತ್ತು ಎಲ್ಲರೂ ಸಹ ಒಟ್ಟಿಗೆ ಸೊಸೈಟಿಗೆ ಡಿಪಾಸಿಟ್ ಚೆಕ್ ಮಾಡೋಕ್ಕೆ ಬಂದಿದ್ದೀರಾ, ನಮಗೇನು ಅನಿಸುತ್ತೆ ಸರ್? ನಾವು GN ಮೂರ್ತಿರವರು ನಮ್ಮ ಬಗ್ಗೆ ಆರೋಪ ಮಾಡಬೇಕಾದಾಗ ನಾವೇನು ಅಂದ್ಕೊಂಡ್ವಿ ಅಂದರೆ, ಅವರು ಭಾಳ ಹಿರಿಯ ಸಹಕಾರಿಗಳು. ಈ ತಾಲೂಕಿನಲ್ಲಿ ಅಪೆಕ್ಸ್ ಬ್ಯಾಂಕ್ನಿಂದ ಒಬ್ಬ ನಾಮಿನಿ ನಿರ್ದೇಶಕರಾಗಿ ಈ ಜಿಲ್ಲೆಯಲ್ಲಿ ಅವ್ರದ್ದೇ ಆದಂಥ ಒಂದು ಸಹಕಾರದ ಅಡಿಯಲ್ಲಿ ಸಾಕಷ್ಟು ಜನರಿಗೆ, ಬಡವರಿಗೆ, ರೈತರಿಗೆ ಸೇವೆ ಮಾಡಿದ್ದಾರೆ ಅಂತ ತಿಳ್ಕೊಂಡು ನಾವೇನು ಮಾಡಿದ್ವಿ, ಅವ್ರದ್ದು ಡಿಪಾಸಿಟ್ಟು ಮತ್ತು ಆ ಒಂದು ಸೊಸೈಟಿನಲ್ಲಿ ಸಾಕಷ್ಟು ರೈತರಿಗೆ ಇವತ್ತೇನು 3 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪ್ರತಿ ರೈತನಿಗೂ ಕೂಡ ಕೊಡಬೇಕು ಎಂಬುದೊಂದು ಪ್ರತೀತಿ ಇದೆ. ಕನಿಷ್ಠ 3 ಲಕ್ಷದವರೆಗೂ ಆತನಿಗೆ 0 ಬಡ್ಡಿ ದರದಲ್ಲಿ ಕೊಡಬೇಕು ಅಂತ ಒಂದು ಅವಕಾಶ ಇದೆ. ಅದೇ ರೀತಿ ಸಾಮಾನ್ಯಕ್ಕೆ ಈ ಸಹಕಾರ ಸಂಘದಲ್ಲಿ ಎಲ್ಲ ರೈತರಿಗೂ ಕೂಡ ಒಂದು 3 ಲಕ್ಷ ರೂಪಾಯಿನ ಕೊಟ್ಟಿರ್ತಾರೆ, ಭಾಳಷ್ಟು ರೈತರಿಗೆ ಕೊಡಿಸಿರ್ತಾರೆ. ಮತ್ತು ಅವ್ರು ಡಿಪಾಸಿಟ್ಟು ಸಮೇತ ಸುಮಾರು ಏನಿಲ್ಲ ಅಂದರೂ ಕೂಡ ಒಂದು 20-30 ಲಕ್ಷ ರೂಪಾಯಿ ಇಟ್ಟು ಆ ದುಡ್ಡಿನ ಅಡಿನಲ್ಲಿ ಇವತ್ತು ಈ ಒಂದು ಸೊಸೈಟಿ ನಡೆಸೋದಕ್ಕೆ ಅವ್ರು ಸಾಕಷ್ಟು ಸೇವೆ ಸಲ್ಲಿಸಿರ್ತಾರೆ. ನಾವೆಲ್ಲ ಒಂದು ಕಡೆ ತಪ್ಪು ಮಾಡಿಬಿಟ್ವೇನೋ, ನಾವು ಚುನಾವಣೆ ನಿಂತು ಅವ್ರು ಹಂಗಿದ್ಮೇಲೆ ಭಾಳಷ್ಟು ಅವರು ಸರ್ವಿಸ್ ಮಾಡಿರ್ತಾರೆ, ಇಲ್ಲಿ ನೋಡೋಣ ಒಂದು ಸರಿ ನಾವು ಅದನ್ನು ಹೋಗಿ ಆ ಸೊಸೈಟಿನಲ್ಲಿ ಏನಾಗಿದೆ ಅಂತ ಚೆಕ್ ಮಾಡೋಣ ಅಂತೇಳ್ಬಿಟ್ಟು ನಾವು ಇವತ್ತೆಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮ ಮುಖಂಡರುಗಳ ಜೊತೆ ನಾವು ಬಂದ್ವಿ. ಬಟ್ ನಮ್ಮ ಶ್ರೀನಿವಾಸ್ ಅವರು ನೋಡಿದೆ, ಇಲ್ಲಿ ಹೇಳೋ ಪ್ರಕಾರ ನೋಡಿದರೆ ಇಲ್ಲಿ ಏನಾಗಿದೆ, ಬರೀ ಕೇವಲ ಈ 500 ಸದಸ್ಯರು 520 ಜನ ಸದಸ್ಯರಲ್ಲಿ 3 ಲಕ್ಷ ರೂಪಾಯಿ ಸಾಲ ತಗೊಂಡಿರೋ ಪುಣ್ಯಾತ್ಮ ಅಂದರೆ ಈತೊಬ್ಬನೇ. ಅಂದರೆ ಇದು ಯಾವ ರೈತನಿಗೂ ಕೂಡ ಇಲ್ಲಿಂದ ಪ್ರಯೋಜನ ಆಗಿಲ್ಲ. ಅಂದರೆ ಈ ಸಂಘ ಇರೋದು, ಈ ಸೊಸೈಟಿ ಇರೋದು ಕೇವಲ ಅಂತಾರೆ ಅವ್ರಿಗೆ ಮಾತ್ರ ಸೀಮಿತ, ಇನ್ನು ಬಡವರಿಗೆ ಯಾರಿಗೂ ಅಲ್ಲ. ಬಡವರಿಗೆ ಬರೀ 25,000-30,000 ರೂಪಾಯಿ ಒಟ್ಟು ಇಲ್ಲಿ ಸಾಲ ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಮತ್ತು ಅವ್ರು ಡಿಪಾಸಿಟ್ ಏನೋ ಭಾಳ ಜೋರಾಗಿ ಇಟ್ಟವ್ರೆ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡಿದಾಗ ಅವ್ರ ಡಿಪಾಸಿಟೂ ಇಲ್ಲ, ಅವ್ರ ಶೇರ್ ಹಣ 1,000 ಚಿಲ್ಲರೆ ರೂಪಾಯಿ ಐತೆ. ಇಂಥ ಮಹಾನ್ ಪುಣ್ಯಾತ್ಮರುಗಳು ಕೂಡ ಈ ದೊಡ್ಡದಾಗೆ ವೇದಿಕೆ ಸಿಕ್ತು, ಭಾಷಣ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು ಅಂತೇಳ್ಬಿಟ್ಟು ಭಾಷಣ ಮಾಡೋಕ್ಕೆ ಸ್ಕೋಪ್ ತೋರಿಸ್ಕೊಂಡು ಯಾರನ್ನೋ ಮೆಚ್ಚೋಕ್ಕೋಸ್ಕರ, ಯಾರನ್ನೋ ಸಮೇತ ಅವ್ರನ್ನ ಓಲೈಸೋಕ್ಕೋಸ್ಕರ ಈ ರೀತಿ ಪತ್ರಿಕಾಗೋಷ್ಠಿಗಳನ್ನು ಕರೆದು ಹೇಳ್ತಕ್ಕಂಥದ್ದನ್ನು ಏನು ಈ ಸಾಲಕ್ಕಿನ ಜನ ನಮಗೆಲ್ಲರಿಗೂ ಕೂಡ ಗೊತ್ತಿರೋರೆ, ತಿಳುವಳಿಕೆ ಇರೋರೆ, ಇಲ್ಲಿ ಸಾಕಷ್ಟು ಬುದ್ಧಿಜೀವಿಗಳು ಇರ್ತಕ್ಕಂತಾರೆ. ಅದಕ್ಕೆ ಇವತ್ತು ಅವರ ನಿಜವಾದಂಥ ಬಂಡವಾಳ ಇವತ್ತೇನು ಈ ತಾಲೂಕಿಗೆ ಗೊತ್ತಾಗಲಿ ಅಂತೇಳ್ಬಿಟ್ಟು ಇವತ್ತು ನಾವೆಲ್ಲರೂ ಕೂಡ ಸೊಸೈಟಿಗೆ ಬಂದಿದ್ದೀವಿ. ಆ ಬಂಡವಾಳ ಏನಾಗಿದೆ, ಈ ಸೊಸೈಟಿ ಸ್ಥಿತಿ ಏನಾಗಿದೆ, ಇಲ್ಲಿ ರೆಗ್ಯುಲೇಷನ್ ಮಾಡಬೇಕಾದ್ರೆ ಇವರಿಂಥ ಎಲ್ಲ ಸಾಕಷ್ಟು ಜನ, ಇವತ್ತು 7-8 ಜನ ಡೈರೆಕ್ಟ್ರುಗಳು ಇಲ್ಲೇ ಇದ್ದಾರೆ, ಡೈರೆಕ್ಟ್ರ್ ಇದ್ದಾರೆ. ಅವ್ರು ಯಾರಿಗೂ ಕೂಡ ಮಾಹಿತಿ ಕೊಡ್ದಲೆ ಎಲ್ಲೋ ಕೂತ್ಕೊಂಡು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದಾರೆ, ಡೆಲಿಗೇಟ್ಸ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ನೋಟಿಸೇ ಕೊಡ್ದಂಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಂಥ ಪುಣ್ಯಾತ್ಮಗಳು ಕೂಡ ಇದ್ದಾರೆ. ಇಲ್ಲಿ ನೋಡಿದರೆ ಅವ್ರ ಸಾಧನೆಯೂ ಕೂಡ 0 ಆಗಿದೆ, ಯಾವ ರೈತನಿಗೂ ಕೂಡ ಸಹಾಯ ಮಾಡಿಲ್ಲ. ಬಟ್ ಆಲೇನೆ ನಿಮಗೆ ಸಾಲ ಕೊಡ್ತೀವಿ ಅಂತ ಪಾಣಿನಲ್ಲೂ ಕೂಡ ಎಂಟ್ರಿ ಮಾಡಿಸಿದ್ದಾರೆ. ಇಲ್ಲಿವರೆಗೂ ಆತನಿಗೆ ₹1 ಸಾಲ ಕೊಡಿಲ್ಲ. ಆತ ಮತ್ತೆ ಯಾವುದೇ ವಾಣಿಜ್ಯ ಬ್ಯಾಂಕ್ನಾಗ ಹೋಗಿ ಸಾಲ ತಗೊಂಬೇಕು ಕೂಡ ಅವನ ಕೈಲಿ ಆಗಲ್ಲ ಇನ್ನು. ಯಾಕೆಂದರೆ ಅಲ್ಲಿ ನೀನು ಸಾಲ ತಗೊಂಡಿದ್ಯಪ್ಪ, ನೀನು NOC ತಂಬ, ನಾನು ಇಲ್ಲಿ ಸಾಲ ಕೊಡ್ತೀವಿ ಅಂತಾರೆ. ಇವ್ರು ಕೊಡೋಕ್ಕಿಲ್ಲ, ಅವ್ರು ಬಿಡೋಕ್ಕಿಲ್ಲ. ರೈತನ ಹೆಂಗೆ ಹಾಳು ಮಾಡ್ತಾ ಇದ್ದಾರೆ ಅಂದರೆ ಮಾನ್ಯ GN ಮೂರ್ತಿ ಪುಣ್ಯಾತ್ಮರು ಎಂಬುದನ್ನ ಈ ತಾಲೂಕಿನ ಜನ ಅರ್ಥ ಮಾಡ್ಕೋಬೇಕಾಗ್ತದೆ. ಹೆಂಗೆ ಇವತ್ತು ರೈತ ಇನ್ನೊಂದು ಕಡೆ ಸಾಲನೂ ತಗೊಂಬದಲೆ ಅವ್ನು ವ್ಯವಸಾಯ ಮಾಡೋಕ್ಕಾಗ್ದಲೆ ಇವತ್ತು ಹಾಳಾಗೋಗ್ತಾನೆ ಎಂಬುದ್ರ ಬಗ್ಗೆ ಅರ್ಥೈಸ್ಕೋಬೇಕಾಗ್ತದೆ. ಇದನ್ನು ಈ ದೊಡ್ಡದಾಗಿ ಬಿಲ್ಟಪ್ ಇಟ್ಕೊಂಡು ಭಾಷಣ ಮಾಡ್ತಕ್ಕಂಥದ್ದು ನಾವು ಅದನ್ನು ನಡೆಯೋದಿಲ್ಲ. ಮಾನ್ಯ GN ಮೂರ್ತಿನವರು ಇದನ್ನು ಈ ಥರ ಸ್ಕೋಪ್ ಕೊಟ್ಕೊಂಡು ಭಾಷಣ ಮಾಡೋದನ್ನು ನಾವು ಯಾರು ಸಹಿಸೋದಿಲ್ಲ, ಅದನ್ನು ಅಡ್ಕ ಮಾಡ್ಕೋಬೇಕು ಎಂಬ ಮುಖಾಂತರ ನಾವಿಲ್ಲಿ ಎಚ್ಚರಿಕೆ ಕೊಡೋದಕ್ಕೆ, ಇಲ್ಲಿ ವಿಚಾರ ತಿಳ್ಕೊಬೋದಕ್ಕೆ ಬಂದಿದ್ದೀವಿ. ಅಷ್ಟನ್ನು ಅವ್ರು ಮನವರಿಕೆ ಮಾಡ್ಕೋಬೇಕು.